ನೋಡಿ, ಕುಡಿಯುವ ನೀರಿಗಾಗಿ ಮಕ್ಕಳು ಶಿಕ್ಷಕರು ಪರದಾಟವನ್ನು ನಡೆಸಿದ್ದಾರೆ. ಊಟ ಮಾಡಿದ ಬಳಿಕ ಕೈ ತೊಳೆಯೋದಕ್ಕೂ ಕೂಡ ನೀರಿಲ್ಲ. ಶಾಲೆಯಲ್ಲಿ ಟ್ಯಾಂಕರ್ ಇದೆ, ಆದ್ರೆ ಆ ಟ್ಯಾಂಕರ್ಗೆ ಕನೆಕ್ಷನ್ ಕೂಡ ಇಲ್ಲ. ಈ ರೀತಿಯಾಗಿ ಸಮಸ್ಯೆಯನ್ನ ಅಲ್ಲಿರುವಂತಹ ಶಿಕ್ಷಕರು ಮತ್ತು ಮಕ್ಕಳು ಎದುರಿಸ್ತಾ ಇದ್ದಾರೆ. ಸಮಸ್ಯೆ ಯಾಕಾಯ್ತು ನೋಡಿ, ಕುಡಿಯುವ ನೀರಿಗಾಗಿ ಮಕ್ಕಳು ಶಿಕ್ಷಕರು ಪ್ರತಿನಿತ್ಯ ಪರದಾಟ ನಡೆಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಮಕ್ಕಳು ಕಂಗಾಲಾಗಿದ್ದಾರೆ. ಸವದತ್ತಿ ತಾಲೂಕಿನ ಹಿರೇಕುಂಬಿಯಲ್ಲಿ ನೀರಿಗೆ ಒದ್ದಾಟ. ಸರಿಯಾಗಿ ನೀರು ಸಿಗದೆ ಕೊಳದಲ್ಲಿ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ನೀರಿನ ಟ್ಯಾಂಕ್ ಇದೆ, ಆದರೆ ಕನೆಕ್ಷನ್ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳು ಶಿಕ್ಷಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಊಟದ ನಂತರ ಕೈ ತೊಳೆಯೋದಕ್ಕೂ ಕೂಡ ನೀರಿಲ್ಲದೆ ಮಕ್ಕಳು ಹೈರಾಣಾಗಿದ್ದಾರೆ. ಮತ್ತೊಂದ್ ಕಡೆ ಎಣ್ಣೆ ಕೂಡ ಸಿಗುತ್ತಂತೆ ಅಲ್ಲಿ ನೋಡಿ, ಬೇರೆ ಕಡೆ ಅಲ್ಲಿ ಸಾರಾಯಿಯನ್ನ ಮಾರಾಟ ಮಾಡ್ತಾರಂತೆ. ಆದ್ರೆ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಮಕ್ಕಳು ಶಿಕ್ಷಕರು ಹೈರಾಣಾಗಿದ್ದಾರೆ. ಶಾಲೆಯಲ್ಲಿ ಟ್ಯಾಂಕ್ ಕೂಡ ಇದೆ, ಅದಕ್ಕೆ ಸರಿಯಾಗಿ ಕನೆಕ್ಷನ್ ಇಲ್ಲ. ಮಕ್ಕಳು ಪ್ರತಿನಿತ್ಯ ಕೊಳದಲ್ಲಿ ನೀರು ತಂದು ಅದನ್ನ ಬಳಕೆ ಮಾಡಬೇಕು. ಮಧ್ಯಾಹ್ನ ಊಟ ಮಾಡಿದ್ರೆ ಮಕ್ಕಳಿಗೆ ಕೈ ತೊಳೆಯೋದಕ್ಕೂ ಕೂಡ ನೀರಿಲ್ಲ, ಕುಡಿಯೋಕ್ಕೂ ಕೂಡ ನೀರಿಲ್ಲ. ಆ ರೀತಿ ಸಮಸ್ಯೆಯನ್ನ ಅಲ್ಲಿರುವಂತಹ ಮಕ್ಕಳು ಶಿಕ್ಷಕರು ಎದುರಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಿರೇಕುಂಬಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಈಗ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರುವಂತದ್ದು. ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರು ಹೋರಾಟವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಈವರೆಗೂ ಇಲ್ಲಿರುವಂತಹ ಗ್ರಾಮ ಪಂಚಾಯತಿ ಇರಬಹುದು, ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿಲ್ಲ. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಏನು ಸವದತ್ತಿ ತಾಲೂಕಿನ ಹಿರೇಕುಂಬಿ ಅನ್ನೋ ಒಂದು ಗ್ರಾಮದ ಶಾಲಾ ಆವರಣದಲ್ಲಿ ಇರುವಂತದ್ದು. ಸಾಕಷ್ಟು ಸಮಸ್ಯೆಗಳು ಇರುವಂತದ್ದು. ಒಂದನೇದಾಗಿ ಇಲ್ಲಿ ಪ್ರಮುಖವಾಗಿ ಶಾಲಾ ಆವರಣದಲ್ಲಿ ಶೌಚಾಲಯದ ಸೌಲಭ್ಯ ಇಲ್ಲ, ನೀರಿನ ಘಟಕ ಇಲ್ಲ, ಜೊತೆಗೆ ಕುಡಿ ನೀರಿನ ವ್ಯವಸ್ಥೆ ಕೂಡ ಈ ಒಂದು ಗ್ರಾಮಕ್ಕೆ ಇಲ್ಲ. ಹಾಗಾಗಿ ನಮಗೆ ಕುಡಿಯುವ ನೀರನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಗ್ರಾಮಸ್ಥರು ನಿರಂತರವಾಗಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ಇಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಕಟ್ಟಡಗಳು ಕೂಡ ಇರುವಂತದ್ದು. ಆ ಕಟ್ಟಡಗಳನ್ನ ತೆರವು ಮಾಡೋಕೆ ಸುಮಾರು 5 ವರ್ಷಗಳ ಹಿಂದೆ ಇಲ್ಲಿ ಆದೇಶ ಮಾಡಿದ್ರು ಕೂಡ ಶಿಥಿಲಗೊಂಡಂತ ಏನು ಈ ಒಂದು ಕಟ್ಟಡಗಳನ್ನ ಈವರೆಗೂ ತೆರವನ್ನ ಕೂಡ ಮಾಡಿಲ್ಲ. ಮಕ್ಕಳು ಏನಿದ್ದಾರೆ ಸುಮಾರು 275ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಶಾಲಾ ಆವರಣದಲ್ಲಿ ಇದ್ರೂ ಕೂಡ ಒಂದೇ ಒಂದು ಶೌಚಾಲಯ ಇಲ್ಲ. ಶೌಚಾಲಯ ಇಲ್ಲದ ಹಿನ್ನೆಲೆಯಲ್ಲಿ ಬಯಲು ಏನು ಹೊರಗಡೆ ಕುಂದುಕುವಂತ ಕೆಲಸವನ್ನ ಕೂಡ ಇಲ್ಲಿ ಮಕ್ಕಳೆಲ್ಲ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಹೊರಗಡೆ ಹೋಗುವಂತ ಸಮಸ್ಯೆ ಇದೆ. ಕೈ ತೊಳ್ಕೋದಕ್ಕೂ ಕೂಡ ಈ ಒಂದು ಗ್ರಾಮದಲ್ಲಿ ನೀರಿಲ್ಲ. ಹೊರಗಡೆ ನೀರಿನ ಏನು ಕೊಡದಲ್ಲಿ ನೀರು ತಂದು ಈ ಒಂದು ಹುಡುಗರಿಗೆ ಮಕ್ಕಳಿಗೆ ನೀರಿನ ಸೌಲಭ್ಯವನ್ನು ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ನಮಗೆ ಕುಡಿಯುವ ನೀರಿನ ಮಕ್ಕಳಿಗೆ ಕುಡಿಯುವ ನೀರನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಅಲ್ಲಿ ನೀರಿನ ಟ್ಯಾಂಕರ್ ಅನ್ನ ಕೂಡ ಇಟ್ಟಿರುವಂತದ್ದು. ನೀರಿನ ಟ್ಯಾಂಕರ್ ಅನ್ನ ಇಟ್ಟು ಆ ರೀತಿಯಾಗಿ ಅವರಿಗೆ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಇದು ಶಾಲೆಯ ಸಮಸ್ಯೆ. ಆದ್ರೆ ಇನ್ನು ಗ್ರಾಮದಲ್ಲಿ ಸರಿಯಾದಂತ ನೀರಿನ ಏನು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಜೊತೆಗೆ ಅಂಗನವಾಡಿ ಕೇಂದ್ರಕ್ಕೂ ಕೂಡ ಇಲ್ಲಿ ಕುಡಿಯುವ ನೀರಿಲ್ಲ, ಹಾಸ್ಟೆಲ್ಗಳಿಗೆ ಕುಡಿಯುವ ನೀರಿಲ್ಲ, ಜೊತೆಗೆ ಆಸ್ಪತ್ರೆಗೂ ಕೂಡ ಕುಡಿಯುವ ನೀರಿನ ಸರಬರಾಜನ್ನ ಮಾಡಿಲ್ಲ. ಹಾಗಾಗಿ ಇಡೀ ಗ್ರಾಮ ಇಲ್ಲಿ ಮೂಲ ಸೌಕರ್ಯ ವಂಚಿತ ಆಗಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಕೂಡ ಇಲ್ಲೆಲ್ಲರೂ ಕೂಡ ಮಾಡ್ತಿರುವಂತದ್ದು. ನಮ್ ಜೊತೆಗೆ ಅಜ್ಜಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಏನ್ ಸಮಸ್ಯೆ ಆಗೈತೆ? ಸಮಸ್ಯೆ ನಮ್ದು ಎಲ್ಲಾ ರೋಡ್ ಏನು ಇದಿಲ್ಲ ಇಲ್ರಿ, ಎಲ್ಲಾ ಒಟ್ಟ ಬಿದ್ದ ಕಾಲ್ ಮುರ್ಕೊಂಡೇನ್ರಿ. ಮೊನ್ನೆ ರಸ್ತೆ ಇಲ್ಲ, ರಸ್ತಾನ ನೀರ್ ಹೋಗೈತಲ್ರಿ, ನೀರ್ ಹೋದ್ಬಿಟ್ರೇನ ಗಲೀಜ್ ಐತಾರಲ್ಲ, ಅದು ಎಲ್ಲಾ ಮಣ್ಣು ಬಿದ್ದು ರೋಡ್ ಸರಿ ಆಗಿಲ್ರಿ, ಅದು ಸಲೆ ಹೊಡೆದೈತ್ರಿ. ಅದು ಇವ್ರು ಓಣಿರಿ, ನಮ್ಮ ಓಣಿ ಗಟರ ಬಳಸಿಲ್ರಿ ಸರ. ಶಾಲೆ ಒಳಗೆ ನಿಂತಿದ್ದೇವೆ, ಮಕ್ಕಳಿಗೆ ಕುಡಿಯಾಕ ನೀರಿಲ್ಲ. ನೀರಿಲ್ಲ ಶಾಲೆ. ಸಾಕಷ್ಟು ಜನ ಕೂಡ ಇರುವಂತದ್ದು, ಅವರನ್ನ ಮಾತಾಡ್ತೀನಿ. ಅಮ್ಮ, ನೀವು ಮಾಜಿ ಚೇರ್ಮನ್ ಅಂತ ಏನ್ ಹೈಸ್ಕೂಲ್ ಶಾಲೆಗೆ ಅಲ್ಲಿ ಕುಡಿಯ ನೀರ್ನು ಇಲ್ರಿ, ಮಕ್ಕಳಿಗೆ ಶೌಚಾಲಯ ಇಲ್ರಿ. ಹೆಣ್ಣು ಮಕ್ಕಳು ದೊಡ್ಡ ಮಕ್ಕಳು ನಾಸ್ಕೊತಾವು. ಎಷ್ಟೋ ದೂರ ಮಾಡ್ಯಾರ್ರಿ, ಅದಕ್ಕೆ ನೀರ ಇಲ್ರಿ. ನೀರ ಇಲ್ಲ, ಮತ್ತ ಹೋಗೋ ಅಲ್ಲೇ ಬರೋ ಅಲ್ಲೇ ಅವ್ರಿಗೆ ಸ್ವಸ್ಥ ಇಲ್ರಿ, ರೋಡ್ ಇಲ್ಲ. ಹೆಂಗ್ ಹೋಗ್ಬೇಕಮ್ಮ? ಹಂಗೈತ್ರಿ, ಹೊರಗಡೆ ಹೋಗಾಕ ಹಿಂಗೆಲ್ಲಾ ಅಸ್ತವ್ಯಸ್ತ ಐತಿ. ಸೆರೆದ್ ಬಂದಾಗ್ಬೇಕ್ರಿ. ಶಾಲಿ ಮಕ್ಕಳಿಗೆ ನೀರಿಂದು ವ್ಯವಸ್ಥೆ ಚಲೋ ಆಗ್ಬೇಕು. ಎಲ್ಲ ನಮ್ಗ ಊರ್ ಶಿಸ್ತಿರ್ಬೇಕ್ರಿ. ಎಲ್ಲೇ ಒಂದತ್ ಕಡೆ ಇಲ್ರಿ, ಅದ ಎಲ್ಲಾ ಕಡೆ ಐತ್ರಿ. ಎಲ್ಲಾ ಕಡೆ ಸಮಸ್ಯೆ ಐತ್ರಿ. ಅಂದ್ರ ಹೈಸ್ಕೂಲ್ ಕಡೆ ಐತ್ರಿ, ಊರಾಗಿಲ್ಲೇ ಇದ್ರಂತ ದ್ಯಾಮವ್ವನ ಗುಡಿ ಕಡೆ ಐತ್ರಿ. ಹೊಲ್ಸಾಟ್ ಐತ್ರಿ, ರಸ್ತೆ ಇಲ್ಲ. ಮತ್ತ ಅತ್ತಾಗ ಐತ್ರಿ, ಅದೈತ ಗೌಟನ್ ಕಡೆ ಕುಡಿ ನೀರಿಲ್ಲ. ಅವ್ರಿಗೆ ಎಲ್ಲಿ ಬೇಕಾದಲ್ಲಿ ಒಂದಿಟ್ಟು 100 ರೂಪಾಯಿ ಕೊಟ್ರ ಇಲ್ಲಿ ಪಂಚಾಯತಿ ಅಧಿಕಾರಿಗಳು MLA ಗಳು ಅದಾರೇನಿಲ್ಲ? ಅದಾರ್ರಿ. ಅವ್ರಿಗೆ ಹೋಗಿ ಅರ್ಜಿ ಬರ್ ಕೊಟ್ರು ಅವ್ರು ದಾದ್ ಮಾಡುದಿಲ್ರಿ.
ಮತ್ತ ಫೋಟೋ ಹೊಡ್ಕೊಂಡು ಹೋಗಿ ಕೊಟ್ರು ದಾದ್ ಮಾಡುದಲ್ರಿ. ಅಲ್ಲಿಂದ ಗುಡ್ಡದ ನೀರ್ ಬರ್ತೈತ್ರಿ ಸರ್. ನನ್ ಮನಿ ಹಿಂದಾರಿ ಈಗ ನಾನು ಮಾಜಿ ಚೇರ್ಮನ್ ಅಂತಾನೆ ನಮ್ಮ ಮನಿ ಹಿಂದ ಐತ್ರಿ. ಅಲ್ಲೇ 2-3 ಸಲ ಫೋಟೋ ಹೊಡ್ಕೊಂಡು ಹೋಗಿ ತೋರ್ಸಿದಿವ್ರಿ ನಾವು. MLA ಅವ್ರು ಬಂದವ್ರ ಊರಾಗ ಮದ್ಯ ಸಿಗತ್ತ, ಮಕ್ಕಳಿಗೆ ನೀರ್ ಸಿಗಲ್ಲ ಅಂತ. ಹೌದು, ಸರಿ ಸಿಗ್ತೈತ್ರಿ. ಮಕ್ಕಳ ನೀರ್ ಸಿಗುದಿಲ್ರಿ, ಕುಡಿಯಾಕ ನೀರ್ ಸಿಗುದಿಲ್ರಿ, ಹಂಗೈತ್ರಿ. ಹಿರಿಯರ್ನವ್ರೇ ಎಲ್ಲ ಮೆಂಬರ್ಗಳಿಗೆ ಹೇಳಿದ್ರ ಮಾಡ್ತೇವ್ ಅಂತಾರ್ರಿ. ಅವ್ರೇನ್ ಇಲ್ಲ ಅನ್ನೋದಿಲ್ಲ, ಮಾಡ್ತೇವ್ ಅಂತಾರ ಮಾಡುದಿಲ್ರಿ. ಪಂಚಾಯತಿ ಅವರು ಕೂಡ ಯಾವುದೇ ರೀತಿಯಂತ ಸೌಲಭ್ಯಕ್ಕೆ ಇಲ್ಲಿ ಮುಂದಾಗಿಲ್ಲ. ಅದನ್ನ ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಕುಡಿಯುವ ನೀರಿಗಾಗಿ ಮಕ್ಕಳು ಶಿಕ್ಷಕರು ಪರದಾಟವನ್ನು ನಡೆಸಿದ್ದಾರೆ. ಊಟ ಮಾಡಿದ ಬಳಿಕ ಕೈ ತೊಳೆಯೋದಕ್ಕೂ ಕೂಡ ನೀರಿಲ್ಲ. ಶಾಲೆಯಲ್ಲಿ ಟ್ಯಾಂಕರ್ ಇದೆ, ಆದ್ರೆ ಆ ಟ್ಯಾಂಕರ್ಗೆ ಕನೆಕ್ಷನ್ ಕೂಡ ಇಲ್ಲ. ಈ ರೀತಿಯಾಗಿ ಸಮಸ್ಯೆಯನ್ನ ಅಲ್ಲಿರುವಂತಹ ಶಿಕ್ಷಕರು ಮತ್ತು ಮಕ್ಕಳು ಎದುರಿಸ್ತಾ ಇದ್ದಾರೆ. ಸಮಸ್ಯೆ ಯಾಕಾಯ್ತು ನೋಡಿ, ಕುಡಿಯುವ ನೀರಿಗಾಗಿ ಮಕ್ಕಳು ಶಿಕ್ಷಕರು ಪ್ರತಿನಿತ್ಯ ಪರದಾಟ ನಡೆಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಮಕ್ಕಳು ಕಂಗಾಲಾಗಿದ್ದಾರೆ. ಸವದತ್ತಿ ತಾಲೂಕಿನ ಹಿರೇಕುಂಬಿಯಲ್ಲಿ ನೀರಿಗೆ ಒದ್ದಾಟ. ಸರಿಯಾಗಿ ನೀರು ಸಿಗದೆ ಕೊಡದಲ್ಲಿ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ನೀರಿನ ಟ್ಯಾಂಕ್ ಇದೆ, ಆದರೆ ಕನೆಕ್ಷನ್ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳು ಶಿಕ್ಷಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಊಟದ ನಂತರ ಕೈ ತೊಳೆಯೋದಕ್ಕೂ ಕೂಡ ನೀರಿಲ್ಲದೆ ಮಕ್ಕಳು ಹೈರಾಣಾಗಿದ್ದಾರೆ. ಮತ್ತೊಂದ್ ಕಡೆ ಎಣ್ಣೆ ಕೂಡ ಸಿಗುತ್ತಂತೆ ಅಲ್ಲಿ ನೋಡಿ. ಬೇರೆ ಕಡೆ ಅಲ್ಲಿ ಸಾರಾಯಿಯನ್ನ ಮಾರಾಟ ಮಾಡ್ತಾರಂತೆ. ಆದ್ರೆ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಮಕ್ಕಳು ಶಿಕ್ಷಕರು ಹೈರಾಣಾಗಿದ್ದಾರೆ. ಶಾಲೆಯಲ್ಲಿ ಟ್ಯಾಂಕ್ ಕೂಡ ಇದೆ, ಅದಕ್ಕೆ ಸರಿಯಾಗಿ ಕನೆಕ್ಷನ್ ಇಲ್ಲ. ಮಕ್ಕಳು ಪ್ರತಿನಿತ್ಯ ಕೊಡದಲ್ಲಿ ನೀರು ತಂದು ಅದನ್ನ ಬಳಕೆ ಮಾಡಬೇಕು. ಮಧ್ಯಾಹ್ನ ಊಟ ಮಾಡಿದ್ರೆ ಮಕ್ಕಳಿಗೆ ಕೈ ತೊಳೆಯೋದಕ್ಕೂ ಕೂಡ ನೀರಿಲ್ಲ, ಕುಡಿಯೋಕ್ಕೂ ಕೂಡ ನೀರಿಲ್ಲ. ಆ ರೀತಿ ಸಮಸ್ಯೆಯನ್ನ ಅಲ್ಲಿರುವಂತಹ ಮಕ್ಕಳು ಶಿಕ್ಷಕರು ಎದುರಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಿರೇಕುಂಬಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಈಗ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರುವಂತದ್ದು. ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರು ಹೋರಾಟವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಈವರೆಗೂ ಇಲ್ಲಿರುವಂತಹ ಗ್ರಾಮ ಪಂಚಾಯತಿ ಇರಬಹುದು, ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿಲ್ಲ. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಏನು ಸವದತ್ತಿ ತಾಲೂಕಿನ ಹಿರೇಕುಂಬಿ ಅನ್ನೋ ಒಂದು ಗ್ರಾಮದ ಶಾಲಾ ಆವರಣದಲ್ಲಿ ಇರುವಂತದ್ದು. ಸಾಕಷ್ಟು ಸಮಸ್ಯೆಗಳು ಇರುವಂತದ್ದು. ಒಂದನೇದಾಗಿ ಇಲ್ಲಿ ಪ್ರಮುಖವಾಗಿ ಶಾಲಾ ಆವರಣದಲ್ಲಿ ಶೌಚಾಲಯದ ಸೌಲಭ್ಯ ಇಲ್ಲ, ನೀರಿನ ಘಟಕ ಇಲ್ಲ, ಜೊತೆಗೆ ಕುಡಿ ನೀರಿನ ವ್ಯವಸ್ಥೆ ಕೂಡ ಈ ಒಂದು ಗ್ರಾಮಕ್ಕೆ ಇಲ್ಲ. ಹಾಗಾಗಿ ನಮಗೆ ಕುಡಿಯುವ ನೀರನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಗ್ರಾಮಸ್ಥರು ನಿರಂತರವಾಗಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ಇಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಕಟ್ಟಡಗಳು ಕೂಡ ಇರುವಂತದ್ದು. ಆ ಕಟ್ಟಡಗಳನ್ನ ತೆರವು ಮಾಡೋಕೆ ಸುಮಾರು 5 ವರ್ಷಗಳ ಹಿಂದೆ ಇಲ್ಲಿ ಆದೇಶ ಮಾಡಿದ್ರು ಕೂಡ ಶಿಥಿಲಗೊಂಡಂತ ಏನು ಈ ಒಂದು ಕಟ್ಟಡಗಳನ್ನ ಈವರೆಗೂ ತೆರವನ್ನ ಕೂಡ ಮಾಡಿಲ್ಲ. ಮಕ್ಕಳು ಏನಿದ್ದಾರೆ ಸುಮಾರು 275ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಶಾಲಾ ಆವರಣದಲ್ಲಿ ಇದ್ರೂ ಕೂಡ ಒಂದೇ ಒಂದು ಶೌಚಾಲಯ ಇಲ್ಲ. ಶೌಚಾಲಯ ಇಲ್ಲದ ಹಿನ್ನೆಲೆಯಲ್ಲಿ ಬಯಲು ಏನು ಹೊರಗಡೆ ಕುಂದುಕುವಂತ ಕೆಲಸವನ್ನ ಕೂಡ ಇಲ್ಲಿ ಮಕ್ಕಳೆಲ್ಲ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಹೊರಗಡೆ ಹೋಗುವಂತ ಸಮಸ್ಯೆ ಇದೆ. ಕೈ ತೊಳ್ಕೋದಕ್ಕೂ ಕೂಡ ಈ ಒಂದು ಗ್ರಾಮದಲ್ಲಿ ನೀರಿಲ್ಲ. ಹೊರಗಡೆ ನೀರಿನ ಏನು ಕೊಡದಲ್ಲಿ ನೀರು ತಂದು ಈ ಒಂದು ಹುಡುಗರಿಗೆ ಮಕ್ಕಳಿಗೆ ನೀರಿನ ಸೌಲಭ್ಯವನ್ನು ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ನಮಗೆ ಕುಡಿಯುವ ನೀರಿನ ಮಕ್ಕಳಿಗೆ ಕುಡಿಯುವ ನೀರನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಅಲ್ಲಿ ನೀರಿನ ಟ್ಯಾಂಕರ್ ಅನ್ನ ಕೂಡ ಇಟ್ಟಿರುವಂತದ್ದು. ನೀರಿನ ಟ್ಯಾಂಕರ್ ಅನ್ನ ಇಟ್ಟು ಆ ರೀತಿಯಾಗಿ ಅವರಿಗೆ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಇದು ಶಾಲೆಯ ಸಮಸ್ಯೆ. ಆದ್ರೆ ಇನ್ನು ಗ್ರಾಮದಲ್ಲಿ ಸರಿಯಾದಂತ ನೀರಿನ ಏನು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಜೊತೆಗೆ ಅಂಗನವಾಡಿ ಕೇಂದ್ರಕ್ಕೂ ಕೂಡ ಇಲ್ಲಿ ಕುಡಿಯುವ ನೀರಿಲ್ಲ, ಹಾಸ್ಟೆಲ್ಗಳಿಗೆ ಕುಡಿಯುವ ನೀರಿಲ್ಲ, ಜೊತೆಗೆ ಆಸ್ಪತ್ರೆಗೂ ಕೂಡ ಕುಡಿಯುವ ನೀರಿನ ಸರಬರಾಜನ್ನ ಮಾಡಿಲ್ಲ. ಹಾಗಾಗಿ ಇಡೀ ಗ್ರಾಮ ಇಲ್ಲಿ ಮೂಲ ಸೌಕರ್ಯ ವಂಚಿತ ಆಗಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಕೂಡ ಇಲ್ಲೆಲ್ಲರೂ ಕೂಡ ಮಾಡ್ತಿರುವಂತದ್ದು. ನಮ್ ಜೊತೆಗೆ ಅಜ್ಜಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಏನ್ ಸಮಸ್ಯೆ ಆಗೈತೆ? ಸಮಸ್ಯೆ ನಮ್ದು ಎಲ್ಲಾ ರೋಡ್ ಏನು ಇದಿಲ್ಲ ಇಲ್ರಿ, ಎಲ್ಲಾ ಒಟ್ಟ ಬಿದ್ದ ಕಾಲ್ ಮುರ್ಕೊಂಡೇನ್ರಿ. ಮೊನ್ನೆ ರಸ್ತೆ ಇಲ್ಲ, ರಸ್ತಾನ ನೀರ್ ಹೋಗೈತಲ್ರಿ, ನೀರ್ ಹೋದ್ಬಿಟ್ಲೇನ ಗಲೀಜ್ ಐತಾರಲ್ಲ, ಅದು ಎಲ್ಲ ಮಣ್ಣು ಬಿದ್ದು ರೋಡ್ ಸರಿ ಆಗಿಲ್ರಿ, ಅದು ಸಲೆ ಹೊಡೆದೈತ್ರಿ. ಅದು ಇವ್ರು ಓಣಿರಿ, ನಮ್ ಓಣಿ ಗಟರ ಬಳಸಿಲ್ರಿ ಸರ. ಶಾಲೆ ಒಳಗೆ ನಿಂತಿದ್ದೇವೆ, ಮಕ್ಕಳಿಗೆ ಕುಡಿಯಾಕ ನೀರಿಲ್ಲ. ನೀರಿಲ್ಲ. ಸಾಕಷ್ಟು ಜನ ಕೂಡ ಇರುವಂತದ್ದು. ಅವರನ್ನ ಮಾತಾಡ್ತೀನಿ. ಅಮ್ಮ, ನೀವು
ಮಾಜಿ ಚೇರ್ಮನ್ ಅಂತ ಏನು ಹೈಸ್ಕೂಲ್ ಶಾಲಿಗೆ ಅಲ್ಲಿ ಕುಡಿಯೋ ನೀರ್ನು ಇಲ್ರಿ, ಮಕ್ಕಳಿಗೆ ಶೌಚಾಲಯ ಇಲ್ರಿ, ಹೆಣ್ಣು ಮಕ್ಕಳು ದೊಡ್ಡ ಮಕ್ಕಳು ನಾಸ್ಕೊತಾವು, ಎಷ್ಟೋ ದೂರ ಮಾಡ್ಯಾರ್ರಿ, ಅದಕ್ಕೆ ನೀರೇ ಇಲ್ರಿ. ನೀರ ಇಲ್ಲ, ಮತ್ತ ಹೋಗೋ ಅಲ್ಲೇ ಬರೋ ಅಲ್ಲೇ ಅವ್ರಿಗೆ ಸ್ವಸ್ಥ ಇಲ್ರಿ, ರೋಡ್ ಇಲ್ಲ. ಮಕ್ಕಳದು ಹೆಂಗ್ ಹೋಗ್ಬೇಕಮ್ಮ? ಹಂಗೈತ್ರಿ, ಹೊರಗಡೆ ಹೋಗಾಕ ಹಿಂಗೆಲ್ಲಾ ಅಸ್ತವ್ಯಸ್ತ ಐತಿ. ಸೆರೆದ್ ಬಂದಾಗ್ಬೇಕ್ರಿ, ಶಾಲಿ ಮಕ್ಕಳಿಗೆ ನೀರಿಂದು ವ್ಯವಸ್ಥೆ ಚಲೋ ಆಗ್ಬೇಕು. ಎಲ್ಲ ನಮ್ಗ ಊರ್ ಶಿಸ್ತಿರ್ಬೇಕ್ರಿ. ಎಲ್ಲೇ ಒಂದತ್ ಕಡೆ ಇಲ್ರಿ, ಅದ ಎಲ್ಲಾ ಕಡೆ ಐತ್ರಿ, ಎಲ್ಲಾ ಕಡೆ ಸಮಸ್ಯೆ ಐತ್ರಿ. ಅಂದ್ರ ಹೈಸ್ಕೂಲ್ ಕಡೆ ಐತ್ರಿ, ಹೈಸ್ಕೂಲ್ ಕಡೆ ಐತ್ರಿ, ಊರಾಗಿಲ್ಲೇ ಇದ್ರಂತ ದ್ಯಾಮವ್ವನ ಗುಡಿ ಕಡೆ ಐತ್ರಿ, ಹೊಲ್ಸಾಟ್ ಐತ್ರಿ, ರಸ್ತೆ ಇಲ್ಲ. ಮತ್ತ ಅತ್ತಾಗ ಐತ್ರಿ, ಅದೈತ ಗೌಟನ್ ಕಡೆ ಕುಡಿ ನೀರಿಲ್ಲ. ಅವ್ರಿಗೆ ಎಲ್ಲಿ ಬೇಕಾದಲ್ಲಿ ಒಂದಿಟ್ಟು $100 ಕೊಟ್ರ. ಇಲ್ಲಿ ಪಂಚಾಯತಿ ಅಧಿಕಾರಿಗಳು MLA ಅದಾರೇನಿಲ್ಲ? ಅದಾರ್ರಿ, ಅವ್ರಿಗೆ ಹೋಗಿ ಅರ್ಜಿ ಬರ್ ಕೊಟ್ರು ಅವ್ರು ದಾದ್ ಮಾಡುದಿಲ್ರಿ. ಮತ್ತ ಫೋಟೋ ಹೊಡ್ಕೊಂಡ್ ಹೋಗಿ ಕೊಟ್ರು ದಾದ್ ಮಾಡುದಿಲ್ರಿ. ಅಲ್ಲಿಂದ ಗುಡ್ಡದ ನೀರ್ ಬರ್ತೈತ್ರಿ ಸರ. ನನ್ ಮನಿ ಹಿಂದ ರೀ, ಈಗ ನಾನು ಮಾಜಿ ಚೇರ್ಮನ್ ಅಂತಾನೆ, ನಮ್ಮ ಮನಿ ಹಿಂದ ಐತ್ರಿ. ಅಲ್ಲೇ 2-3 ಸಲ ಫೋಟೋ ಹೊಡ್ಕೊಂಡ್ ಹೋಗಿ ತೋರ್ಸಿದಿವ್ರಿ ನಾವು MLA ಬಂದವ್ರ. ಊರಾಗ ಮದ್ಯ ಸಿಗತ್ತ, ಮಕ್ಕಳಿಗೆ ನೀರ್ ಸಿಗಲ್ಲ ಅಂತ. ಹೌದು, ಸರಿ ಸಿಗ್ತೈತ್ರಿ, ಮಕ್ಕಳಿಗೆ ನೀರ್ ಸಿಗುದಿಲ್ರಿ, ಕುಡಿಯಾಕ ನೀರ್ ಸಿಗುದಿಲ್ರಿ. ಹಂಗೈತ್ರಿ. ಹಿರಿಯರ್ನವ್ರೇ ಎಲ್ಲ ಮೆಂಬರ್ಗಳಿಗೆ ಹೇಳಿದ್ರ ಮಾಡ್ತೇವ್ ಅಂತಾರ್ರಿ, ಅವ್ರೇನ್ ಇಲ್ಲ ಅನ್ನೋದಿಲ್ಲ, ಮಾಡ್ತೇವ್ ಅಂತಾರ ಮಾಡುದಿಲ್ರಿ. ಪಂಚಾಯತಿ ಅವರು ಕೂಡ ಯಾವುದೇ ರೀತಿಯಂತ ಸೌಲಭ್ಯಕ್ಕೆ ಇಲ್ಲಿ ಮುಂದಾಗಿಲ್ಲ, ಅದನ್ನ ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.